ವಿಷಯ ಏನಪ್ಪ ಅಂದರೆ 104 ವರ್ಷಗಳ ಇತಿಹಾಸ ಹೊಂದಿರುವ ಶಿಕ್ಷಣದ ಹೆಮ್ಮೆಯ ಕಟ್ಟಡ, ಇಂದು ಕರ್ನಾಟಕದ ಪಬ್ಲಿಕ್ ಸ್ಕೂಲ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಈ ಐತಿಹಾಸಿಕ ಕಟ್ಟಡವು ಮೂಲತಃ ಶ್ರೀ ಕೃಷ್ಣರಾಜೇಂದ್ರ ವ್ಯವಸಾಯ ಪಾಠಶಾಲೆ ಎಂಬ ಹೆಸರಿನಲ್ಲಿ ಸ್ಥಾಪನೆಯಾಯಿತು. ಇದು ಇರೋದು ಶಿರಾ ತಾಲೂಕು ಚಿಕ್ನಳ್ಳಿ ಎಂಬ ಊರಿನಲ್ಲಿ. 23 ಆಗಸ್ಟ್ 1922ರಂದು ಉದ್ಘಾಟನೆ ನಡೆಯಿತು. ಈ ಕಟ್ಟಡದಲ್ಲಿರುವಂಥ ಶಿಲಾಶಾಸನದ ಪ್ರಕಾರ ಈ ಶಿಕ್ಷಣ ಸಂಸ್ಥೆಯನ್ನು ದಿವಂಗತ ಶ್ರೀ ಉಗ್ರೇಗೌಡ ಅವರು ಸ್ಥಾಪಿಸಿದರು. ಆಗಿನ ಮೈಸೂರು ಸಂಸ್ಥಾನದ ದಿವಾನ್ ಸರ್ ಆರ್ ಬ್ಯಾನರ್ಜಿ ಅವರು ಉದ್ಘಾಟಿಸಿದರು. ಆ ಅವಧಿಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ನೀಡಲಾಗ್ತಿತ್ತು. ಸುಮಾರು 104 ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಹೊತ್ತಿರುವಂತಹ ಈ ಕಟ್ಟಡ ಇಂದಿಗೂ ತನ್ನ ಪಾರಂಪರಿಕ ವಾಸ್ತುಶಿಲ್ಪವನ್ನು ಉಳಿಸಿಕೊಂಡಿದೆ. ಕೆಂಪು ಹಂಚಿನ ಮೇಲ್ಛಾವಣಿ, ಸಾಂಪ್ರದಾಯಿಕ ಕಿಟಕಿಗಳು ಹಾಗೂ ಹಳೆಯ ಶೈಲಿಯ ವಿನ್ಯಾಸವು ಆ ಕಾಲದ ಮೈಸೂರು ಸಂಸ್ಥಾನದ ಕಟ್ಟಡಗಳ ಸೊಬಗನ್ನು ನೆನಪಿಸುತ್ತದೆ. ಇಂತಹ ಪರಂಪರೆಯ ಶಿಕ್ಷಣ ಸಂಸ್ಥೆಗಳು ನಮ್ಮ ಜಿಲ್ಲೆಯ ಇತಿಹಾಸದ ಅಮೂಲ್ಯ ಭಾಗವಾಗಿವೆ. ಇವುಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಯಾರ್ಯಾರು ಚಿಕ್ನಳ್ಳಿಯ ಶಾಲೆಯಲ್ಲಿ ಓದಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿರಿ. ಥ್ಯಾಂಕ್ ಯು. ಧನ್ಯವಾದಗಳು.